ಬ್ರೈಟ್ ಫಿಲಮ್ ಬಂದಿದ್ದೀವಿ ಇವಾಗ ಬ್ರೈಟ್ ಫಿಲಮ್ಗೆ ಮಸ್ತ್ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇರೋ ಅಂದ್ಬಿಟ್ಟು ಕ್ರಿಕೆಟ್ದೇ ಫಿಲಮ್ ಮಾಡ್ಬಿಟ್ಟವ್ರೆ. ಹೇಳೋವಂತೂ ನೋಡಲೇಬೇಕು. ಎಸ್ ನೋಡೋಣ ಹೇಗಿದೆ ಅಂತ ಹೇಳೋಣ. ಅಣ್ಣ ಟಿಕೆಟ್ ತಗೋತಾರೆ. ಅಣ್ಣ ಮುಂದೆ ಕೊಟ್ಟವ್ರಾ? ಹೋಗಿ ಎರಡಿರ್ಬೇಕು ಅದ್ರಲ್ಲಿ. ಎರಡು ಲ್ಯಾಕ್ ಬಾ ಸ್ಟಾರ್ಟ್ ಮಾಡಿಲ್ಲ. ಫಿಲಮ್ಮು ಎರಡು ಕೇಳಿದ್ರು ಒಂದು ಕೊಟ್ಟವ್ರೆ, ಪರವಾಗಿಲ್ಲ. ಅವ್ರಿಗೆ ಮೋಸ ಆದರೂ ಸಖತ್ತು ಬೇಜಾರಾಯ್ತು. ಎರಡು ನಾವು ತೊಗೊಂಡಿದ್ದು ₹100 ಅವನಿಗೆ. ಪೇಮೆಂಟ್ ಆನ್ಲೈನ್ ಮಾಡ್ದಾ? ₹100 ಐತೆ. ಬರೀ ₹100 ಟಿಕೆಟ್ ಕೊಟ್ಟೋಗ್ತೀಣ. ₹100 ಅವ್ರು ಹೊಡಿತಾರೆ ಎಣ್ಣೆಡೆಗೆ. ಎಲ್ಲ ಹೋಗೋಣ ಅಭಿ, ಎಲ್ಲ ಹೋಗೋಣ ಅಭಿ, ಸೆಂಟ್ರಲ್ ಹೋಗೋಣ. ಎಲ್ಲೇ ಸೆಂಟ್ರಲ್ಲೇ ಕೂತ್ಕೊಂಡ್ಬಿಟ್ಟು ಹಾಕೊಂಡಲ್ಲ ಕೇಳ ಬ್ರ್ಯಾಡ್. ಆ್ಯಕ್ಚುಲಿ ಸಿನಿಮಾ ಬಂದಿದ್ದೀವಿ, ನೋಡಬೇಕು. ಓಂ ಪ್ರಕಾಶು ನೋಡೋದ ಬ್ರ್ಯಾಡ್ ಎಷ್ಟು ಟಿಕೆಟ್ ತೋರಿಸೋ. ಒಂದು ಟಿಕೆಟ್ ಕೊಟ್ಬಿಡೋ ಕೇಳ. 2 ಟಿಕೆಟ್ ಕೇಳಿದ್ರು. ಆನ್ಲೈನ್ ಪೇಮೆಂಟ್ 200 ಮಾಡಿದ್ದೀವಿ. ಟಿಕೆಟು ಅದನ್ನ ಹಾಕ್ತೀವಿ ನೋಡಿ. ಟಿಕೆಟ್ ಕೊಟ್ಟವ್ರೆ. ₹200 ಇಸ್ಕೊಂಡ್ಬಿಟ್ಟು ಒಂದು ಟಿಕೆಟ್ ಕೊಟ್ಬಿಟ್ಟು ₹100 ಎಣ್ಣೆಡೆಗೆ ಇಸ್ಕೊಂಡ್ಬಿಡೋರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇಬಿ ಇದು ಈ ಥರ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಲಾಸ್ ಆಗುತ್ತೆ. ಅವ್ರು ನನ್ನ ಪ್ರಕಾರ ₹100 ದುಡ್ಡೆ, ₹1 ದುಡ್ಡೆ. ನನ್ನ ಪ್ರಕಾರ ಯಾಕೋ ಇದು ತಪ್ಪು ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ಇದು ತಗೊಂಡು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ವಿ. ನಾಳೆ ಕನ್ನಡ ರಾಜ್ಯೋತ್ಸವ. ಅದಕ್ಕೆ ತಕ್ಕಂಗೆ ಒಂದು ಸ್ಟೇಜ್ ಕೂಡ ರೆಡಿ ಆಯಿತು. ನಾನು ರೆಗ್ಯುಲರ್ ಆಗಿ ಫುಡ್ ಡೆಲಿವರಿ ಮಾಡ್ತಿದ್ದೆ ಹಾಸ್ಟೆಲ್. ಕ್ರಿಕೆಟ್ ಹತ್ತುವರೆ ರಾತ್ರಿ ಜನ ಬಂದು ಸಾಧನೆ ಟಿವಿ ಕಾಣೋಣ.